ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಭಾರತ್ ಮಾತಾ ಕಿ ಜೈ. ಹಲೋ ಭಾರತ್ ಮಾತಾ ಕಿ ನಡಿ ನಿಧಾನಕ್ಕೆ ಹೋಗು ಭಾರತೀಯ ಜನತಾ ಪಾರ್ಟಿ ಗೆ ಭಾರತೀಯ ಸ್ಲೋ ಮಾಡ್ಕೊ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇಂದು ಶಿಡ್ಲಘಟ್ಟದ ಸೇವಾಸೌಧದ ಆವರಣದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಸಸಿ ನೆಡುವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ನಗರದ ಸೇವಾಸೌಧದ ಆವರಣದಲ್ಲಿ ಗಿಡ ನೆಟ್ಟು ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು, ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೆಚ್ಚುತ್ತಿರುವ ಜಾಗತಿಕ ತಾಪಮಾನವನ್ನು ತಡೆಗಟ್ಟಲು ಪ್ರತಿಯೊಬ್ಬರು ಸಸಿಗಳನ್ನು ನೆಟ್ಟು ಅವುಗಳನ್ನು ಮರವಾಗುವವರೆಗೂ ಪೋಷಿಸಬೇಕು ಎಂದು ಕರೆ ನೀಡಿದರು. 5ನೇ ತಾರೀಕು ಇಡೀ ವಿಶ್ವವೇ ಪರಿಸರ ದಿನಾಚರಣೆಯನ್ನು ಏನು ಆಚರಣೆ ಮಾಡ್ತಾ ಇದೆ, ಅದರ ಅಂಗವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಬಿಜೆಪಿ ಪಕ್ಷದ ಎಲ್ಲ ಬೂತ್ ಕಮಿಟಿಯ ಅಧ್ಯಕ್ಷರ ಮನೆಯಲ್ಲಿ ಅವರ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ನಾವು ಘೋಷಣೆ ಮಾಡಿದ್ದೀವಿ. ಅದರ ಅಂಗವಾಗಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪ್ರತಿ ಮನೆಯಲ್ಲೂ ಬೂತ್ ಅಧ್ಯಕ್ಷರ ಮನೆಯಲ್ಲಿ ಇವತ್ತು ಅವರ ತಾಯಿ ಹೆಸರಲ್ಲಿ ಒಂದು ಗಿಡ ಉಳ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ಭಾರತದಲ್ಲಿ ಸಾಕಷ್ಟು ಮರಗಳನ್ನು ಕಡಿತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಮರ ಇದ್ದರೆ ಭೂಮಿ ಉಳಿತದೆ, ನಾವು ಉಳಿತೀವಿ. ಹಂಗಾಗಿ ಕಡಿಯೋದಕ್ಕಿಂತ ಜಾಸ್ತಿ ಮರನ ಉಳ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ಪೀಳಿಗೆಗೆ ಆರೋಗ್ಯ ಬೇಕು. ಆಗ್ತಕ್ಕಂಥ ಪರಿಸರ ಕೆಡ್ತಾ ಇರ್ತಕ್ಕಂಥದ್ದನ್ನು ಸರಿ ಹೋಗ್ಬೇಕಂತ ಹೇಳಿದ್ರೆ ಮರ ಹೆಚ್ಚು ಬೆಳೆಸಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಬೆಂಗಳೂರಲ್ಲಿ ಎಲ್ಲಿ ಮಳೆ ಬಿದ್ದರೂ ಬೆಂಗಳೂರು ಅತಿ ಹೆಚ್ಚು ಮಳೆ ಬೀಳುತ್ತೆ. ಕಾರಣ ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಮರ ಅಷ್ಟೊಂದು ಸಂರಕ್ಷಣವಾಗಿ ಜನ ಬೆಳೆಸ್ತಾ ಇದ್ದಾರೆ. ಮನೆ ಮುಂದೆ, ಪ್ರತಿಯೊಂದು ಮನೆ ಮುಂದೆ ಮರ ಇದೆ. ಹಂಗಾಗಿ ಎಲ್ಲಿ ಮಳೆ ಇಲ್ಲ ಅಂದ್ರೂ ಬೆಂಗಳೂರಲ್ಲಿ ಮಳೆ ಬೀಳ್ತಾ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ವಿನಂತಿ ಮಾಡ್ತೀನಿ, ಈ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ದಿವಸ ಅಲ್ದಿರಾನೆ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಮರಗಳನ್ನು ಬೆಳೆಸ್ತಕ್ಕಂಥದ್ದು, ಅದ್ಮೇಲೆ ಇರ್ತಕ್ಕಂಥ ಮರಗಳನ್ನ ಕಡಿತಕ್ಕಂಥ ಕಡಿಮೆ ಮಾಡಿ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ಪರಿಸರ ದಿನಾಚರಣೆಯ ನಂತರ ಸುರಕ್ಷತೆಯ ಸಂದೇಶ ಸಾರುವ ಸಲುವಾಗಿ ಶಿಡ್ಲಘಟ್ಟ ನಗರದಲ್ಲಿ ರೈತರಿಗೆ ಹಾಗೂ ಪತ್ರಕರ್ತರಿಗೆ ಉಚಿತವಾಗಿ ಹೆಲ್ಮೆಟ್ಗಳನ್ನು ವಿತರಿಸಲಾಯಿತು. ತದನಂತರ ಶಿಡ್ಲಘಟ್ಟ ನಗರದ ಪ್ರಮುಖ ರಸ್ತೆಗಳಲ್ಲಿ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಭರ್ಜರಿ ಮೆರವಣಿಗೆಯನ್ನ ನಡೆಸಲಾಯಿತು. ಅಲ್ಲಿಂದ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ತೆರಳಿದ ಜಿಲ್ಲಾಧ್ಯಕ್ಷರು ರೈತರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಕೆಐಎಡಿಬಿ ವಿರುದ್ಧ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ರೈತರ ಬೈಕ್ ರ್ಯಾಲಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ರೈತರ ಭೂಮಿ ರೈತರಿಗೆ ದಕ್ಕಬೇಕು ಮತ್ತು ಅವರ ಹಿತರಕ್ಷಣೆ ಮುಖ್ಯ ಎಂದು ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಈ ಪ್ರತಿಭಟನಾ ರ್ಯಾಲಿಗೆ ಸಿಕಲ್ ರಾಮಚಂದ್ರಗೌಡ ಅವರು ತಮ್ಮ ಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಎಷ್ಟು ರೈತರು ಬೀದಿಗೆ ಕೂತ್ರ ಕೂಡ ರೈತರ ಅಹವಾಲನ್ನ ತಗೋತಾ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಏನು ಕೈಗಾರಿಕಾ ಅಭಿವೃದ್ಧಿ ಕೆಐಡಿಬಿಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಏನು ಮಾಡಿದ್ರು, ಕಾಂಗ್ರೆಸ್ ಬಂಡಾಟ ಇಟ್ಕೊಂಡು ಕೂತಿದೆ. ಇಡೀ ರೈತರು ಅವ್ರ ಮನೆ ಬಾಗಿಲು ಬಿಟ್ಬಿಟ್ಟು ಸುಮಾರು 81 ದಿವಸ ಆಗಿದೆ ಡಿಸಿ ಕಚೇರಿ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ಪೂರ್ತಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ, ಮನೆಯಲ್ಲಿರ್ತಕ್ಕಂಥ ಹಸುಗಳನ್ನ ಕೂಡ ಡಿಸಿ ಆಫೀಸ್ ಮುಂದಗಡೆ ಕಟ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ರೈತರ ಜಮೀನಿನ ಯಾವುದೇ ಕಾರಣಕ್ಕೆ ಬಲವಂತವಾಗಿ ಕಿತ್ಕೋಬಾರ್ದು, ಫಲವತ್ತಾದ ಭೂಮಿನ ಹಾಳು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕೈಗಾರಿಕೆಗಳು ಬೇಕು, ಕೈಗಾರಿಕೆಗಳು ಬೇಡ ಅಂತ ಹೇಳೋದಿಲ್ಲ. ನಮ್ಮ ಶಿಡ್ಲಘಟ್ಟಗೆ ವಿಶೇಷವಾಗಿ ಕೈಗಾರಿಕೆ ಬೇಕಾಗಿದೆ. ಆದರೆ ಕೈಗಾರಿಕೆಗಳು ಬೇಕು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಫಲವತ್ತಾದ ಭೂಮಿನ ತಗೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬರಡು ಭೂಮಿ ತಗೊಳ್ಳಿ. ಅದೇ ರೀತಿ ಇವತ್ತೇನು ಕೈಗಾರಿಕೆ ಬೇಕಂತ ಹೇಳಿದ್ರೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ, ದೇವನಹಳ್ಳಿ ಹತ್ರ 1000 ಎಕರೆ ತಗೊಂಡಿದ್ದಾರೆ. 10-15 ವರ್ಷ ಆಗಿದೆ ಜಮೀನು ತಗೊಂಡು. ಕೈಗಾರಿಕೆಗಳು ಇನ್ನೂ ಬಂದಿಲ್ಲ. ಕಾಂಗ್ರೆಸ್ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ಹೊಸ ಮುಖ್ಯಮಂತ್ರಿಗಳಿಗೆ ಇವತ್ತು ಬದ್ಧತೆ ಇದ್ರೆ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಬದ್ಧತೆ ಇದ್ರೆ, ಹತ್ರದಲ್ಲೇ ದೇವನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಜಮೀನು ತಗೊಂಡಿದ್ದಾರೆ. ಅವತ್ತು ತಗೊಂಡಿರ್ತಕ್ಕಂಥದ್ದು 30, 40, 50 ಲಕ್ಷ ಕೊಟ್ಟಿರ್ತಕ್ಕಂಥ ಇವತ್ತು 4, 5 ಕೋಟಿ, 10 ಕೋಟಿ ಜಮೀನಾಗಿದೆ. ಆ ಜಮೀನು ಹೆಸರು ಇದುವರೆಗೂ ಕಾಂಪೌಂಡ್ ಹಾಕೊಂಡಿರ್ತಕ್ಕಂಥದ್ದು ಯಾರು?
ಬಲವಾಗಿರ್ತಕ್ಕಂಥ ರಾಜಕಾರಣಿಗಳು, ವ್ಯಾಪಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಇವತ್ತು KDB ಜಮೀನು ತಗೊಂಡಿದ್ದಾರೆ, ಕೈಗಾರಿಕೆಗಳು ಬಂದಿಲ್ಲ. ದಯಮಾಡಿ ಮೊದಲು ಅಲ್ಲಿ ಕೈಗಾರಿಕೆಗಳು ಬರಲಿ, ಇಲ್ಲಿರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೆಲಸ ಸಿಗ್ಲಿ ಅಂತೇಳಿ ಈ ಒಂದು ಹೋರಾಟ ಏನಿದೆ, ರೈತ ಸಂಘ ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಪಕ್ಷದ ಇಡೀ ಜಿಲ್ಲೆಯಿಂದ ಕೂಡ ಇವತ್ತು ಎಲ್ಲರೂ ಬಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು DC ಕಚೇರಿಯಿಂದ ಬೆಂಗಳೂರು ವಿಧಾನಸೌಧ ಚಲೋ ಅಂತ ಏನಿದೆ, ಇವತ್ತು ನಾವು ಕೂಡ ಪಾಲ್ಗೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲ ರೈತರ ಮಕ್ಕಳು ಇದೇ ಒಂದು ಒಕ್ಕೂರಲ್ಲಿ ಬಂದು ಸರ್ಕಾರದ ವಿರುದ್ಧ ಕೂತ್ಕೊಂಡು ಅವರು ಜಮೀನು ಉಳಿಸ್ಕೋಬೇಕಂತ ವಿನಂತಿ ಮಾಡ್ಕೋತೀನಿ. ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ, ನಗರ ಘಟಕ ಅಧ್ಯಕ್ಷ ದೇವರಾಜ್, ಮುಖಂಡರಾದ ತಲ್ದುಮನಹಳ್ಳಿ ಮಧು, ರಾಮಕೃಷ್ಣಪ್ಪ, ಸುಬ್ರಹ್ಮಣಿ, ಪುರುಷೋತ್ತಮ, ಅಭಿ ಸೇರಿದಂತೆ ಇನ್ನು ಅನೇಕ ಬಿಜೆಪಿ ಮುಖಂಡರು ಭಾಗಿಯಾಗಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. भारत माता की जय। हेलो भारत माता की जय। भारतीय जनता पार्टी की जय। भारतीय जनता पार्टी की जय। वंदे मातरम, वंदे मातरम। सन्मान्य नरेंद्र मोदी जी वरगे जय। सन्मान्य नरेंद्र मोदी जी वरगे जय। भारतीय जनता पार्टी की जय। भारतीय जनता माता की जय। हेलो भारत माता की नडी भारतीय जनता ನಿಧಾನಕ್ಕೆ ಹೋಗಿ भारतीय जनता पार्टी की जय। भारतीय ಸ್ಲೋ जनता ಮಾಡ್ಕೊ. पार्टी की जय। भारत